ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ವಿಟಿಯು ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೊಡುವ ಬಿ ಅಥವಾ ಬಿಟೆಕ್ ಆನರ್ಸ್ ಪದವಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ. ನಮಸ್ಕಾರ. ನಮ್ಮ ಹತ್ರ ವಿಟಿಯುವಿಂದ ಬಂದಿರೋ ಅಧಿಕೃತ ಮಾಹಿತಿನೇ ಇದೆ. ಸೊ ಈ ಆನರ್ಸ್ ಡಿಗ್ರಿ ಅಂದ್ರೆ ಏನು, ಯಾರೆಲ್ಲ ತಗೋಬಹುದು, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಪರೀಕ್ಷೆ ಬರೆಯೋದು, ಇದೆಲ್ಲ ಪ್ರಕ್ರಿಯೆ ಹೇಗಿರುತ್ತೆ, ಮತ್ತೆ ಮುಖ್ಯವಾಗಿ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಇದೆಲ್ಲ ವಿವರವಾಗಿ ನೋಡೋಣ. ಖಂಡಿತ. ಈಗಿನ ಕಾಲದಲ್ಲಿ ಒಂದು ರೆಗ್ಯುಲರ್ ಡಿಗ್ರಿ ಜೊತೆ ಈ ಆನರ್ಸ್ ಅನ್ನೋದಿದ್ರೆ ಅದು ಜ್ಞಾನಕ್ಕಷ್ಟೇ ಅಲ್ಲ, ಹೌದು. ಕೆರಿಯರ್ಗೆ ಒಂದು ಒಳ್ಳೆ ಬೂಸ್ಟ್ ಕೊಡುತ್ತೆ. ತಮ್ಮ ಇಷ್ಟದ ಫೀಲ್ಡ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ. ಹೌದು, ಆನರ್ಸ್ ಅಂದ ತಕ್ಷಣ ಏನೋ ಒಂದು ಸ್ಪೆಷಲ್ ಅನ್ಸುತ್ತೆ. ಇದರ ಮೂಲ ಉದ್ದೇಶ ಏನು? ಸುಮ್ಮನೆ ಎಕ್ಸ್ಟ್ರಾ ಕೋರ್ಸ್ ಕಲಿಯೋದಾ ಅಥವಾ ಬೇರೆ ಏನಾದರೂ ಇದೆಯಾ? ಇಲ್ಲ, ಸುಮ್ಮನೆ ಎಕ್ಸ್ಟ್ರಾ ಕೋರ್ಸ್ ಅಂತ ಅಲ್ಲ. ಈಗ ನೋಡಿ, ರೆಗ್ಯುಲರ್ ಸಿಲೆಬಸ್ ಜೊತೆಗೆ ತಮ್ಮದೇ ಬ್ರಾಂಚ್ನಲ್ಲಿ ಇನ್ನಷ್ಟು ಆಳವಾಗಿ ಕಲಿಯೋಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹೊಸ ಟೆಕ್ನಾಲಜಿ, ಅಡ್ವಾನ್ಸ್ ಟಾಪಿಕ್ಸ್ ಕಲಿಯೋಕೆ ಇದು ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ರೋಬೋಟಿಕ್ಸ್ ಅಥವಾ ಎಐ ಬಗ್ಗೆ ಸ್ಪೆಷಲ್ ಆಗಿ ಕಲಿಯಬಹುದು. ಇದು ಅವರನ್ನ ಜಾಬ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಎದ್ದು ಕಾಣುವ ಹಾಗೆ ಮಾಡುತ್ತೆ. ಇದು ಕೇಳೋಕೆ ಚೆನ್ನಾಗಿದೆ. ಹಾಗಾದ್ರೆ ಈ ಅವಕಾಶ ಎಲ್ಲರಿಗೂ ಇದೆಯಾ? ಯಾರು ಬೇಕಾದರೂ ಸೇರ್ಕೋಬಹುದಾ? ಇಲ್ಲ, ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಮೊದಲನೇದಾಗಿ ಸ್ಟೂಡೆಂಟ್ಸ್ 5ನೇ ಸೆಮಿಸ್ಟರ್ನಲ್ಲಿ ಇದ್ದಾಗ ಇದಕ್ಕೆ ರಿಜಿಸ್ಟರ್ ಮಾಡಬೇಕು. 5ನೇ ಸೆಮಿಸ್ಟರ್ ಶುರುನಾ? ಹೌದು. ಅದಕ್ಕೆ ಒಂದು ಸಣ್ಣ ಶುಲ್ಕ ಕೂಡ ಇದೆ. ₹1,000 ಒಂದೇ ಸಾರಿ ಕಟ್ಟೋದು. ₹1,000 ಇದು ರಿಫಂಡಬಲ್ ಅಲ್ವಾ? ಇಲ್ಲ, ಇದು ನಾನ್ ರಿಫಂಡಬಲ್. ಒಂದು ಸಾರಿ ಕಟ್ಟಿದ್ರೆ ವಾಪಸ್ ಬರೋದಿಲ್ಲ. ಸರಿ, ಇನ್ನು ಅಕಾಡೆಮಿಕ್ ಅರ್ಹತೆ ಅಂದ್ರೆ ಮಾರ್ಕ್ಸ್ ವಿಷಯದಲ್ಲಿ? ಹೌದು, ಅದು ಬಹಳ ಮುಖ್ಯ. 4ನೇ ಸೆಮಿಸ್ಟರ್ ರಿಸಲ್ಟ್ ಬಂದ್ರೆ ಆವಾಗ ಅವರ ಸಿಜಿಪಿಎ ಕನಿಷ್ಠ 7 ಇರಬೇಕು. 7 ಓಕೆ. ಅಷ್ಟೇ ಅಲ್ಲ, ಮೊದಲನೇ ಸೆಮಿನಿಂದ 4ನೇ ಸೆಮಿವರೆಗೆ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಆಗಿರಬೇಕು. ಅಯ್ಯೋ, ಫಸ್ಟ್ ಅಟೆಂಪ್ಟ್ ನಲ್ಲೇನಾ? ಹೌದು. ಮತ್ತೆ ಪ್ರತಿಯೊಂದರಲ್ಲೂ ಕನಿಷ್ಠ ಸಿ ಗ್ರೇಡ್ ಅನ್ನು ಬಂದಿರಬೇಕು. ಅಂದ್ರೆ ಯಾವುದೇ ಬ್ಯಾಕ್ಲಾಗ್ ಇರಬಾರದು. ಅಂದ್ರೆ ಚೆನ್ನಾಗಿ ಓದೋ ಶಿಸ್ತಿರೋ ಹುಡುಗರಿಗೆ ಮಾತ್ರ ಇದು. 5ನೇ ಸೆಮಿಸ್ಟರ್ ಶುರು ಮಾಡಿ 8ನೇ ಸೆಮಿಸ್ಟರ್ ಮುಗಿಸಬೇಕು. 4 ಸೆಮಿಸ್ಟರ್ ಟೈಮ್. ಹೌದು. ಅದಕ್ಕೆ ಸ್ವಲ್ಪ ಕಮಿಟ್ಮೆಂಟ್, ಎಕ್ಸ್ಟ್ರಾ ಎಫರ್ಟ್ ಬೇಕು. ಖಂಡಿತ. ಸರಿ, ಯಾರು ಅರ್ಹರು ಅಂತ ಗೊತ್ತಾಯ್ತು. ಇನ್ನು ಪ್ರಕ್ರಿಯೆ ಕಡೆಗೆ ಹೋಗೋಣ. ರಿಜಿಸ್ಟ್ರೇಷನ್ 5ನೇ ಸೆಮಿಸ್ಟರ್ ಆಯ್ತು, ಆಮೇಲೆ ಎಲ್ಲ ಆನ್ಲೈನ್ ಅಲ್ಲ, ಪೂರ್ತಿ ಆನ್ಲೈನ್. ಕೋರ್ಸ್ಗೆ ಸೇರೋದ್ರಿಂದ ಹಿಡಿದು ಕ್ವಿಜ್, ಪರೀಕ್ಷೆ ಎಲ್ಲದಕ್ಕೂ ವಿಡಿಯೋ ಅವರೇ ಅಧಿಕೃತ ಆನ್ಲೈನ್ ಕೊಟ್ಟಿದೆ. online.vgtu.ac.in ಅಂತ ಅದನ್ನ ಮಾತ್ರ ಬಳಸಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಕೋರ್ಸರ ಎನ್ಪಿಟಿಎಲ್ ತರ ಬೇರೆ ಕಡೆ ಎಷ್ಟೇ ಒಳ್ಳೆ ಕೋರ್ಸ್ ಮಾಡಿದ್ರು ಅದರಲ್ಲಿ ಆನರ್ಸ್ ತಗೊಳ್ಳಲ್ಲ. ಖಂಡಿತ ಇಲ್ಲ. ವಿಡಿಯೋ ಪೋರ್ಟಲ್ ನಲ್ಲಿ ಮಾಡಿ ಒಟ್ಟು 18 ಕ್ರೆಡಿಟ್ಗಳನ್ನು ಪೂರ್ತಿ ಮಾಡಬೇಕು. 18 ಕ್ರೆಡಿಟ್ಸ್. ಸರಿ, ಕೋರ್ಸ್ ಹೇಗೆ ಚೂಸ್ ಮಾಡೋದು? ನಮಗೆ ಇಷ್ಟ ಬಂದಿದ್ದನ್ನ ತಗೋಬಹುದಾ? ಹಾಗಲ್ಲ. ವಿಟಿಯು ಅವರ ಬೋರ್ಡ್ ಆಫ್ ಸ್ಟಡೀಸ್ ಅಂದ್ರೆ ಬಿಒಎಸ್ ಅಂತಲ್ಲ, ಅವರು ಒಪ್ಪಿಗೆ ಕೊಟ್ಟಿರೋ ಕೋರ್ಸ್ಗಳ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ನಲ್ಲಿ ಆಯ್ಕೆ ಮಾಡಬೇಕು. ಇನ್ನೊಂದು ಕಂಡೀಷನ್ ಅಂದ್ರೆ ಆದಷ್ಟು ತಮ್ಮದೇ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ತಗೋಬೇಕು. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅವರು ಕಂಪ್ಯೂಟರ್ ಸೈನ್ಸ್ ಆನರ್ಸ್ ಕೋರ್ಸ್ ತಗೋಬೇಕು. ಒಂದು ವೇಳೆ ಆ ವಿಷಯವನ್ನು ಅವರು ಆಲ್ರೆಡಿ ರೆಗ್ಯುಲರ್ ಸಿಲೆಬಸ್ ಅಲ್ಲಿ ಓದಿದ್ರೆ ಸಾಮಾನ್ಯವಾಗಿ ಅದನ್ನು ತಗೊಳ್ಳೋ ಹಾಗಿಲ್ಲ, ರಿಪೀಟ್ ಆಗಬಾರದು. ಒಂದು ವೇಳೆ ಆದ್ರೂ ಆನರ್ಸ್ ಕೋರ್ಸ್ನ ಕಂಟೆಂಟ್ ರೆಗ್ಯುಲರ್ ಕೋರ್ಸ್ಗಿಂತ ಅಡ್ವಾನ್ಸ್ ಲೆವೆಲ್ ಇದ್ರೆ ಮಾತ್ರ ಪರ್ಮಿಷನ್ ಸಿಗಬಹುದು. ಅದನ್ನ ಹೇಗೆ ತಿಳಿಯೋದು? ಅದಕ್ಕೆ ಪ್ರತಿ ಕಾಲೇಜಲ್ಲೂ ಆನರ್ಸ್ ಕೋಆರ್ಡಿನೇಟರ್ಸ್ ಇದ್ದಾರೆ. ಅವರು ಗೈಡ್ ಮಾಡ್ತಾರೆ. ಅವರನ್ನ ಕೇಳಿ ಮಾಡೋದು ಒಳ್ಳೆಯದು. ಸರಿ, ಈಗ ಆ ಆನ್ಲೈನ್ ಪೋರ್ಟಲ್ ಒಳಗೆ ಹೋಗೋಣ. ಎನ್ರೋಲ್ಮೆಂಟ್, ಕ್ವಿಜ್, ಎಕ್ಸಾಮ್ ಇದನ್ನೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ? ಒಂದೊಂದಾಗಿ. ಮೊದಲು ಕೋರ್ಸ್ಗೆ ಸೇರೋದು ಹೇಗೆ? ಅದು ಸುಲಭ. ಕೋರ್ಸ್ ಲಿಸ್ಟ್ ನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಎನ್ರೋಲ್ ದ ಕೋರ್ಸ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಿದ್ರೆ ಆಯ್ತು. ಆಮೇಲೆ ಪೋರ್ಟಲ್ ಲಾಗಿನ್ ಆಗಿ ಮೈ ಲರ್ನಿಂಗ್ ಸೆಕ್ಷನ್ಗೆ ಹೋದ್ರೆ ತಾವು ಸೇರೋ ಕೋರ್ಸ್ಗಳು ಕಾಣಿಸುತ್ತೆ. ಅಲ್ಲಿ ಸ್ಟಾರ್ಟ್ ಓದಿ ಕಲಿಯೋಕೆ ಶುರು ಮಾಡೋದು. ಓಕೆ, ಈಸಿ ಇದೆ. ಕಲಿಕೆ ಶುರು ಆದ್ಮೇಲೆ ಕ್ವಿಜ್ ಇರುತ್ತೆ ಅಂದ್ರೆ ಅದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು? ಮಾರ್ಕ್ಸ್ ಹೇಗೆ? ಕೋರ್ಸ್ನ ವಿಡಿಯೋಗಳನ್ನ ನೋಡಿದ ಮೇಲೆ ಅದೇ ಪೇಜ್ ನಲ್ಲಿ ಕೆಳಗೆ ಕ್ವಿಜ್ ಅಂತ ಇರುತ್ತೆ. ಸರಿ, ಅಲ್ಲಿರೋ ಕ್ವಿಜ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕ್ವಿಜ್ ಕ್ಲಿಕ್ ಮಾಡೋದು. ರೂಲ್ಸ್ ಓದಿ ಒಕೊಂಡು ಕ್ವಿಜ್ ಮುಗಿಸಿ ಸಬ್ಮಿಟ್ ಮಾಡಬೇಕು. ತಮ್ಮ ಸ್ಕೋರ್, ರ್ಯಾಂಕ್ ಎಲ್ಲ ಲೀಡರ್ ಬೋರ್ಡ್ ನಲ್ಲಿ ನೋಡಬಹುದು. ಆದರೆ ಇಲ್ಲೊಂದು ಮುಖ್ಯವಾದ ರೂಲ್ ಇದೆ. ಏನದು? ಪ್ರತಿ ಕ್ವಿಜ್ ಇದನ್ನ ಇಂಟರ್ನಲ್ ಅಸೆಸ್ಮೆಂಟ್ ಅನ್ಬೋದು. ಅದರಲ್ಲಿ ಸಾಮಾನ್ಯವಾಗಿ 25 ಪ್ರಶ್ನೆಗಳಿವೆ. ಪಾಸ್ ಆಗೋಕೆ ಮಿನಿಮಮ್ 40% ಮಾರ್ಕ್ಸ್ ಬೇಕು. 40% ಅಂದ್ರೆ 25ಗೆ 10 ಮಾರ್ಕ್ಸ್. ಹೌದು, ಅದಕ್ಕೆ 10 ಬೇಕು. ಅಯ್ಯೋ, ಫಸ್ಟ್ ಟ್ರೈ ನಲ್ಲಿ 10ಗಿಂತ ಕಮ್ಮಿ ಬಂದ್ರೆ ಫೇಲ್ ಆದ್ರೆ ಆಗ ಇನ್ನೊಂದು ಚಾನ್ಸ್ ಇರುತ್ತೆ. ಸೆಕೆಂಡ್ ಅಂಡ್ ಲಾಸ್ಟ್ ಅಟೆಂಪ್ಟ್. ಆದರೆ ಇಲ್ಲೊಂದು ಕ್ಯಾಚ್. ಏನು? ಎರಡನೇ ಸಲ ನೀವು ಎಷ್ಟೇ ಮಾರ್ಕ್ಸ್ ತಗೊಂಡು ಅಂದ್ರೆ 15, 20 ಎಷ್ಟೇ ತಗೊಂಡು ಕೂಡ ನಿಮ್ಮ ಫೈನಲ್ ಸ್ಕೋರ್ ಅಂತ ಬರೆಯೋದು ಬರೀ ಪಾಸ್ ಮಾರ್ಕ್ಸ್ ಅಂದ್ರೆ 40% ಮಾತ್ರ. ಅಬ್ಬಾ, ಅಂದ್ರೆ 10 ಮಾರ್ಕ್ಸ್ ಅಂತಾನೆ ಹಾಕ್ತಾರಾ? ಹೌದು. ಹಾಗಾಗಿ ಮೊದಲನೇ ಸಲದಲ್ಲಿ ಚೆನ್ನಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದು ನಿಜಕ್ಕೂ ಸ್ಟ್ರಿಕ್ಟ್ ರೂಲ್. ಮೊದಲನೇ ಪ್ರಯತ್ನದಲ್ಲೇ ಸೀರಿಯಸ್ ಆಗಿ ತಗೋಬೇಕು ಅಂತ. ಸರಿ, ಕ್ವಿಜ್ ಆಯ್ತು. ಇನ್ನು ಫೈನಲ್ ಎಕ್ಸಾಮ್. ಅದಕ್ಕೆ ರಿಜಿಸ್ಟ್ರೇಷನ್ ಹೇಗೆ? ಪೋರ್ಟಲ್ ಹೋಮ್ ಪೇಜ್ ನಲ್ಲಿ ಎಕ್ಸಾಮ್ ಅಂತ ಮೆನು ಇರುತ್ತೆ. ಅಲ್ಲಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಆನರ್ಸ್ ಸೆಲೆಕ್ಟ್ ಮಾಡಿ ಲಾಗಿನ್ ಆದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಯಾವ ಕೋರ್ಸ್ಗೆ ಪರೀಕ್ಷೆ ಬರೀಬೇಕು ಅದನ್ನ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಓದಿ. ಆನ್ಲೈನ್ ನಲ್ಲಿ ಫೀಸ್ ಕಟ್ಟಬೇಕು. ಪೇ ನೌ ಬಟನ್ ಇರುತ್ತೆ. ಪೇಮೆಂಟ್ ಆಯ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನ ಮೈ ಅಪ್ಲಿಕೇಶನ್ ಸೆಕ್ಷನ್ ನಲ್ಲಿ ಚೆಕ್ ಮಾಡಬಹುದು. ಅಲ್ಲಿ ಸ್ಟೇಟಸ್ ಪೇಯ್ಡ್ ಅಂತ ತೋರಿಸಬೇಕು. ಓಕೆ, ರಿಜಿಸ್ಟರ್ ಆಯ್ತು, ಫೀಸ್ ಕಟ್ಟಾಯ್ತು. ಮುಂದೆ ಎಕ್ಸಾಮ್ಗೆ ಟೈಮ್ ಫಿಕ್ಸ್ ಮಾಡಬೇಕಲ್ವಾ? ಸ್ಲಾಟ್ ಬುಕಿಂಗ್ ಅಂತಾರಲ್ಲ, ಅದು ಹೇಗೆ? ಹೌದು, ಅದೇ ಮೈ ಅಪ್ಲಿಕೇಶನ್ ನಲ್ಲಿ ಸ್ಟೇಟಸ್ ಪೇಯ್ಡ್ ಅಂತ ಬಂದ ಮೇಲೆ ಕೋರ್ಸ್ ಪಕ್ಕ ಬುಕ್ ನೌ ಅಂತ ಒಂದು ಬಟನ್ ಆಕ್ಟಿವೇಟ್ ಆಗುತ್ತೆ. ಸರಿ, ಅದನ್ನ ಕ್ಲಿಕ್ ಮಾಡಿದ್ರೆ ಸ್ಲಾಟ್ ಬುಕಿಂಗ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಬುಕ್ ಸ್ಲಾಟ್ ಬಟನ್ ಒತ್ತಿ ಲಭ್ಯ ಇರೋ ಡೇಟು ಟೈಮ್ ನೋಡಿ ಸೆಲೆಕ್ಟ್ ಮಾಡಿ ಬುಕ್ ನೌ ಓದಿ ಕನ್ಫರ್ಮ್ ಮಾಡಬೇಕು. ಓಕೆ, ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಗಮನಿಸಬೇಕು. ಹೇಳಿ. ಎಕ್ಸಾಮ್ ಸ್ಲಾಟ್ ಬುಕ್ ಮಾಡೋಕೆ ಮುಂಚೆ ಆ ಕೋರ್ಸ್ನ ಎಲ್ಲಾ ಕ್ವಿಜ್ಗಳನ್ನು ಪಾಸ್ ಮಾಡಲೇಬೇಕು. ಇಲ್ಲಾಂದ್ರೆ ಸ್ಲಾಟ್ ಬುಕ್ ಮಾಡೋಕ್ಕಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಕ್ವಿಜ್ ಮುಗಿದಿಲ್ಲ ಅಂದ್ರೆ ಎಕ್ಸಾಮ್ ಇಲ್ಲ. ಸರಿ, ಕೊನೆಗೆ ಎಕ್ಸಾಮ್ ದಿನ ಬಂತು. ಆನ್ಲೈನ್ ಪ್ರಾಕ್ಟೆಡ್ ಎಕ್ಸಾಮ್ ಅಲ್ಲ, ಅದು ಹೇಗೆ? ಪ್ರಾಕ್ಟೆಡ್ ಅಂದ್ರೆ ಏನು? ಪ್ರಾಕ್ಟೆಡ್ ಅಂದ್ರೆ ಸಿಂಪಲ್ ಆಗಿ ಕಣ್ಗಾವಲಿನಲ್ಲಿ ನಡೆಯುವ ಪರೀಕ್ಷೆ. ಕಣ್ಗಾವಲು ಅಂದ್ರೆ ನಿಮ್ಮ ವೆಬ್ಕ್ಯಾಮ್ ಮೈಕ್ರೋಫೋನ್ ಮೂಲಕ ಸಿಸ್ಟಮ್ ನಿಮ್ಮನ್ನ ಗಮನಿಸ್ತಾ ಇರುತ್ತೆ. ಓ ಮೈ ಗಾಡ್. ಸರಿ, ಹೇಗೆ ಅಟೆಂಡ್ ಮಾಡೋದು? ನೀವು ಬುಕ್ ಮಾಡಿದ ದಿನ ಆ ಸಮಯಕ್ಕೆ ಮತ್ತೆ ಮೈ ಅಪ್ಲಿಕೇಶನ್ಸ್ಗೆ ಹೋಗಿ ಬುಕ್ ನೌ ಕ್ಲಿಕ್ ಮಾಡಿ ಆಗ ಸ್ಟಾರ್ಟ್ ಬಟನ್ ಕಾಣಿಸುತ್ತೆ. ಅದನ್ನು ಓದಿ ರೂಲ್ಸ್ ಓದಿ ಎಂಟರ್ ಎಕ್ಸಾಮ್ ಕ್ಲಿಕ್ ಮಾಡಿದ್ರೆ ಎಕ್ಸಾಮ್ ಶುರು. ಮುಗಿದ್ಮೇಲೆ ಉತ್ತರಗಳನ್ನು ಸಬ್ಮಿಟ್ ಮಾಡಿದ ತಕ್ಷಣ ರಿಸಲ್ಟ್ ಕೂಡ ಅಲ್ಲೇ ನೋಡಬಹುದು. ಈ ಕಣ್ಗಾವಲು ಪರೀಕ್ಷೆಗೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಲ್ವಾ? ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಏನೆಲ್ಲ ಪಾಲಿಸಬೇಕು? ಹೌದು, ಖಂಡಿತ. ಮೊದಲು ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಒಳ್ಳೆ ವೆಬ್ಕ್ಯಾಮ್ ಮೈಕ್ರೋಫೋನ್ ಇರೋ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕು. ಕನಿಷ್ಠ 4GB RAM, ಡ್ಯುಯಲ್ ಕೋರ್ ಪ್ರೊಸೆಸರ್ ಮತ್ತೆ ಸ್ಟೇಬಲ್ ಇಂಟರ್ನೆಟ್, ಮಿನಿಮಮ್ 10 MB ಸ್ಪೀಡ್ ಬೇಕು. ಲೇಟೆಸ್ಟ್ ಗೂಗಲ್ ಕ್ರೋಮ್ ಬ್ರೌಸರ್ ಇದ್ರೆ ಒಳ್ಳೆಯದು. ಇನ್ನು ರೂಲ್ಸ್ ತುಂಬಾ ಸ್ಟ್ರಿಕ್ಟ್. ಎಕ್ಸಾಮ್ ಬರೆಯೋ ಜಾಗ ಸೈಲೆಂಟ್ ಆಗಿರಬೇಕು. ಡಿಸ್ಟರ್ಬೆನ್ಸ್ ಇರಬಾರದು. ಹಿಂದೆ ಗೋಡೆ ಅಥವಾ ಸಿಂಪಲ್ ಬ್ಯಾಕ್ಗ್ರೌಂಡ್ ಇರಬೇಕು. ಒಳ್ಳೆ ಲೈಟಿಂಗ್ ಇರಬೇಕು. ಪರೀಕ್ಷೆ ಟೈಮ್ನಲ್ಲಿ ಏನು ಮಾಡಬಾರದು? ಮುಖ್ಯವಾಗಿ ಬೇರೆ ಯಾವ ಟ್ಯಾಬ್ ಅಪ್ಲಿಕೇಶನ್ ವಿಂಡೋ ಓಪನ್ ಮಾಡೋಗಿಲ್ಲ. ಇಯರ್ಫೋನ್, ಹೆಡ್ಫೋನ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಡಿವೈಸ್ ಯೂಸ್ ಮಾಡೋಗಿಲ್ಲ. ಓಕೆ, ಕ್ಯಾಮೆರಾ ಮುಂದೆ ಬೇರೆ ಯಾರು ಬರೋ ಹಾಗಿಲ್ಲ. ಒಬ್ಬರೇ ಇರಬೇಕು. ಸ್ಕ್ರೀನ್ ಇಂದ ಆಚೆ ನೋಡೋದು, ಮೊಬೈಲ್ ನೋಡೋದು, ಮಾತಾಡೋದು ಇದೆಲ್ಲ ಮಾಡಿದ್ರೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಎಕ್ಸಾಮ್ ಎಂಡ್ ಮಾಡುತ್ತೆ. ವಾರ್ನಿಂಗ್ ಕೂಡ ಕೊಡಬಹುದು. ಇಲ್ಲಾಂದ್ರೆ ಸಡನ್ ಆಗಿ ಟರ್ಮಿನೇಟ್ ಆಗಬಹುದು. ಅಬ್ಬಬ್ಬಾ, ಇದು ಹದ್ದಿನ ಕಣ್ಣು ಇದ್ದ ಹಾಗೆ. ಸ್ಟೂಡೆಂಟ್ಸ್ ಸ್ವಲ್ಪ ಟೆನ್ಷನ್ ಆಗೋದಲ್ವಾ? ಹೌದು, ಆಗಬಹುದು. ಆದ್ರೆ ಪರೀಕ್ಷೆ ಸೀರಿಯಸ್ನೆಸ್ ಕಾಪಾಡೋಕೆ ಇದು ಬೇಕಾಗುತ್ತೆ ಅನ್ಸುತ್ತೆ. ಹೌದು, ಇಷ್ಟೆಲ್ಲ ಕಷ್ಟಪಟ್ಟು ದಾಟಿ ಸ್ಟೂಡೆಂಟ್ಸ್ ಕೊನೆಗೆ ಕಲಿಯೋ ಕೋರ್ಸ್ಗಳು ಯಾವುವು, ಏನೆಲ್ಲ ಆಪ್ಷನ್ಸ್ ಇವೆ? ಲಿಸ್ಟ್ ದೊಡ್ಡದಿದೆ, ತುಂಬಾ ವೆರೈಟಿ ಇದೆ. ಆಲ್ಮೋಸ್ಟ್ ಎಲ್ಲ ಮೇಜರ್ ಇಂಜಿನಿಯರಿಂಗ್ ಬ್ರಾಂಚ್ಗಳಿಗೂ ಕೋರ್ಸ್ಗಳಿವೆ. ಕಂಪ್ಯೂಟರ್ ಸೈನ್ಸ್, AI ML, ಡೇಟಾ ಸೈನ್ಸ್, ISC, ಏರೋಸ್ಪೇಸ್, ಬಯೋಟೆಕ್, ಸಿವಿಲ್, ಮೆಕ್ಯಾನಿಕಲ್, ECE, EE, ಟೆಲಿಕಾಂ, ಟೆಕ್ಸ್ಟೈಲ್ ಹೀಗೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಇವೆ. ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆ ಕೊಡಿ. ಈಗ ಟ್ರೆಂಡಿಂಗ್ ನಲ್ಲಿರೋ ವಿಷಯಗಳಿವೆ? ಖಂಡಿತ ಇವೆ. ಈಗ ನೋಡಿ, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್, ಕ್ಲೌಡ್ ಕಂಪ್ಯೂಟಿಂಗ್, ಸಾಫ್ಟ್ವೇರ್ ಟೆಸ್ಟಿಂಗ್, ಸೈಬರ್ ಸೆಕ್ಯೂರಿಟಿ, ಮಷೀನ್ ಲರ್ನಿಂಗ್ ಇವೆಲ್ಲ ಇಂಡಸ್ಟ್ರಿಯಲ್ಲಿ ಈಗ ತುಂಬಾ ಡಿಮ್ಯಾಂಡ್ ಇರೋ ಸ್ಕಿಲ್ಸ್. ಹೌದು, ಇವುಗಳ ಮೇಲೆ ಸ್ಪೆಷಲೈಸ್ ಕೋರ್ಸ್ಗಳಿವೆ. ಹೆಚ್ಚಿನವು 12 ವಾರದ್ದು 3 ಕ್ರೆಡಿಟ್ ಕೋರ್ಸ್ಗಳು. ಓಕೆ, ಬೇರೆ ಬ್ರಾಂಚ್ಗಳಲ್ಲಿ ಏರೋಸ್ಪೇಸ್ ನಲ್ಲಿ ಏರ್ಕ್ರಾಫ್ಟ್ ಸ್ಟೆಬಿಲಿಟಿ ಅಂತ ಇದೆ. ಬಯೋಟೆಕ್ ನಲ್ಲಿ ಜೀನೋಮ್ ಎಡಿಟಿಂಗ್ ಬಗ್ಗೆ ಇದೆ, ಅಂದ್ರೆ ಜೀನ್ಸ್ ಎಡಿಟ್ ಮಾಡೋದು. ವಾವ್. ಸಿವಿಲ್ ನವರಿಗೆ ಪ್ರಾಜೆಕ್ಟ್ ಪ್ಲಾನಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಗೆ ರೋಬೋಟಿಕ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ECE ಗೆ ಸ್ಮಾರ್ಟ್ ಗ್ರಿಡ್, ಅನಲಾಗ್ IC ಡಿಸೈನ್, ಟೆಕ್ಸ್ಟೈಲ್ ಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಹೀಗೆ ಪ್ರತಿಯೊಂದರಲ್ಲೂ ಅಡ್ವಾನ್ಸ್ ಟಾಪಿಕ್ಸ್ ಇವೆ. ಜನರಲ್ ಒಂದು ಕ್ಯಾಟಗರಿ ಇದೆಯಲ್ಲ, ಅದರಲ್ಲಿ ಸ್ಪೆಷಲ್? ಹೌದು, ಅದರಲ್ಲಿ ಎಕನಾಮಿಕ್ಸ್, ರಿಸರ್ಚ್ ಮೆಥಡಾಲಜಿ, ಸೋಲಾರ್ ಎನರ್ಜಿ, ಟೆಕ್ನಿಕಲ್ ಇಂಗ್ಲಿಷ್, ಬಾಡಿ ಲ್ಯಾಂಗ್ವೇಜ್, ಪೇಟೆಂಟ್ ಲಾ, ಜರ್ಮನ್ ಭಾಷೆ, ಎಂಟರ್ಪ್ರೆನರ್ಶಿಪ್ ಈ ತರಹದ ವಿಷಯಗಳಿವೆ. ಓ, ಇಂಟ್ರೆಸ್ಟಿಂಗ್. ಆದರೆ ಸ್ಟೂಡೆಂಟ್ಸ್ ತಮ್ಮ ಕೋರ್ ಬ್ರಾಂಚ್ಗೆ ಸಂಬಂಧ ಇಲ್ಲದ ಈ ಜನರಲ್ ಕ್ಯಾಟಗರಿಯಿಂದ ಮ್ಯಾಕ್ಸಿಮಮ್ 2 ಕೋರ್ಸ್ಗಳನ್ನು ಮಾತ್ರ ಆನರ್ಸ್ಗೆ ತಗೋಬಹುದು. ಅಂದ್ರೆ ನಮ್ಮ ಮೇನ್ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ ಆಗೋ ಜೊತೆಗೆ ಬೇರೆ ಸ್ಕಿಲ್ಸ್ ಕೂಡ ಕಲಿಯೋಕೆ ಚಾನ್ಸ್ ಇದೆ. ಒಟ್ಟಿನಲ್ಲಿ ವಿಡಿಯೋ ಆನರ್ಸ್ ಪ್ರೋಗ್ರಾಮ್ ಅನ್ನೋದು ಚೆನ್ನಾಗಿ ಓದೋ ಇನ್ನಷ್ಟು ಕಲಿಯೋ ಆಸೆ ಹುಡುಗರಿಗೆ ಒಂದು ಒಳ್ಳೆ ಅವಕಾಶ. ಹೌದು, ಆದರೆ ಸುಲಭ ಅಲ್ಲ, ಶಿಸ್ತಬೇಕು, ಕಷ್ಟಪಡಬೇಕು. ಇದೊಂದು ಬೈ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ತಮ್ಮ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋ ದಾರಿ. ಖಂಡಿತವಾಗಿ ಈ ಆನರ್ಸ್ ಡಿಗ್ರಿ ರೆಸ್ಯೂಮೆಲಿ ಬರೀ ಒಂದು ಲೈನ್ ಅಲ್ಲ, ಇದು ಅವರ ಆಳವಾದ ಜ್ಞಾನ, ತಾವಾಗಿ ಕಲಿಯೋ ಶಕ್ತಿ, ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್, ಆನ್ಲೈನ್ ಟೆಕ್ನಾಲಜಿ ಹ್ಯಾಂಡಲ್ ಮಾಡೋ ಸ್ಕಿಲ್ ಇದೆಲ್ಲವನ್ನು ತೋರಿಸುತ್ತೆ. ಹೌದು, ಜಾಬ್ ಕೊಡೋರು ಇದೆಲ್ಲ ನೋಡ್ತಾರೆ. ಖಂಡಿತ. ಈ ಪ್ರೋಗ್ರಾಮ್ ಯಶಸ್ವಿಯಾಗಿ ಮುಗಿಸಿದ್ರೆ ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇರೋದು ಗ್ಯಾರಂಟಿ. ಹೌದು, ಈಗ ಕೇಳಿದ್ರು ಸ್ವಲ್ಪ ಯೋಚನೆ ಮಾಡೋ ಒಂದು ವಿಷಯ, ಈ ಆನರ್ಸ್ ಕೋರ್ಸ್ ಅನ್ನು ಮಾಡೋದ್ರಿಂದ ಬರೀ ಡಿಗ್ರಿ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಅಥವಾ ಅವರ ಕ್ಯಾರಿಯರ್ನ ಸ್ಪೆಸಿಫಿಕ್ ಗೋಲ್ಸ್ ಅಂದ್ರೆ